ಪೆನ್ಷನ್ ಪೇಪರ್ಸ್ ಅಂತ ಇದೆ ನೋಡಿ, ಎರಡನೇದು ಇದಕ್ಕೆ ಯೂಸ್ ಆಗುವಂತ ಹೇಳ್ತಾ ಇದ್ದೀನಿ ನಾನು. ಇದೊಂದು ಸಾಫ್ಟ್ ಕಾಪಿ ಇದೆ, ಜಸ್ಟ್ ಅದರಲ್ಲಿ ನೀವು ಫಿಲಪ್ ಮಾಡಬೇಕು ಆ ಫಾರ್ಮೇಟ್ ಅನ್ನು. ಆ ಫಾರ್ಮೇಟ್ ಅನ್ನ ಫಿಲಪ್ ಮಾಡಿದ್ರೆ ನಿಮ್ದು ಪೆನ್ಷನ್ ಪೇಪರ್ ರೆಡಿ ಆಗುತ್ತೆ. ಅಲ್ಲೆಲ್ಲ ಏನೇನು ಡಾಕ್ಯುಮೆಂಟ್ ಬೇಕು AGF ಸೈಟ್ ಒಳಗೂ ಇದೆ, ಇಂಗ್ಲೀಷ್ ಸೈಟ್ ಅದನ್ನ ಕರೆಕ್ಟ್ ಮಾಡಿದಲ್ಲ, ಕನ್ನಡದಲ್ಲಿಂದ ಇದೆ, ಕನ್ನಡದಲ್ಲಿಂದ ಬೇರೆ ಇಲ್ಲ, ಇಂಗ್ಲೀಷ್ ಒಳಗಿಲ್ಲ, ಕನ್ನಡದಲ್ಲಿ ಇದೆ. ನಂತರ ಇಲ್ಲಿ ಪ್ರಾಬ್ಲಮ್ ಮತ್ತು ಕ್ವಾರೀಸ್, ಇಲ್ಲಿ ಏನೋ ಒಂದು ಕ್ವಾರೀಸ್ ಇದ್ದ ಇಲ್ಲಿ ನಾವು ನಮ್ಮ ನೋಡಲ್ ಆಫೀಸರ್ಗೆ ಕಳಿಸ್ಬೋದು. ಈಗ ಇನ್ಕ್ಯಾಶ್ಮೆಂಟ್ ಇದೊಂದು ಲಾಸ್ಟ್ ಹೇಳಿ ನಾವು ಮುಗಿಸ್ತೀನಿ, ಯಾಕಂದ್ರೆ ಟೈಮ್ ಭಾಳ ಆಗಿದೆ. ಇನ್ಕ್ಯಾಶ್ಮೆಂಟ್ ಅರಿಯರ್ಸ್ ಅನ್ನ ಈಗ ಸಪೋಸ್ ಈಗ ಈ ವರ್ಷ ಎನ್ಕ್ಯಾಶ್ಮೆಂಟ್ ಅನ್ನ ನಮ್ಮ ಡ್ರಾಯಿಂಗ್ ಆಫೀಸರ್ ಎನ್ಕ್ಯಾಶ್ಮೆಂಟ್ ಗೆ ಅಪ್ಲೈ ಯಾವಾಗ ಮಾಡಿದಾರೆ? ಡಿಸೆಂಬರ್ ಒಳಗೆ ಅಪ್ಲೈ ಮಾಡಿದ್ದಾರೆ. ಡಿಸೆಂಬರ್ 1ನೇ ತಾರೀಕಿನಿಂದ 15ನೇ ತಾರೀಕು ಅಂತ ಅಪ್ಲೈ ಮಾಡಿದ್ದಾರೆ. ಅದು ಸ್ಯಾಂಕ್ಷನ್ ಆಗಿ ಬರ್ಬೇಕಂತ 30ನೇ ತಾರೀಕಿಗೆ ಬಂದಿದೆ. ಅಷ್ಟೊಂದು ಇಲ್ಲಿ ಜನರೇಟ್ ಮಾಡಬೇಕು, ಎಲ್ಲ ಅಪ್ಡೇಟ್ ಮಾಡ್ಬೇಕಂತ ಹೇಳಿದ್ರೆ ಕರೆಕ್ಟ್ ಹೋಗಿ ಏನೋ ಸಮಸ್ಯೆ ಬಂದು ಟೆಕ್ನಿಕಲ್ ರೀಸನ್ ನಿಂದ ಆ ಬಿಲ್ಲು ಕಂಪ್ಲೀಟ್ ಆಗಿಲ್ಲ. ಅವಾಗ ನಾವು ಏನ್ ಮಾಡಬೇಕು? ಏನ್ ಮಾಡ್ಬೋದು ಹೇಳಿ? ಮಾಡಕ್ ಒಂದು ಆಪ್ಷನ್ ಇದೆ ಇಲ್ಲಿ, ರಿಕ್ವೆಸ್ಟ್ ಅನ್ಅಪ್ಲೋಡ್ ನ್ಯೂ ಎನ್ಕ್ಯಾಶ್ಮೆಂಟ್ ಡೀಟೇಲ್ಸ್ ಅಂತ ಇದೆ. ಇನ್ನೊಂದು ಪ್ರೀವಿಯಸ್ ಬ್ಲಾಕ್ ಪೀರಿಯಡ್ ಅಂತ ಇದೆ, ಬೇರೆ ಪ್ರೀವಿಯಸ್ ಬ್ಲಾಕ್ ಪೀರಿಯಡ್ ಎನ್ಕ್ಯಾಶ್ಮೆಂಟ್ ಎಂಟ್ರಿ ಮಾಡಲಿಕ್ಕೆ ಇದೆ ಆಪ್ಷನ್ ಇದೆ. ಇದನ್ನು ಬಳಕೆ ಮಾಡಿಕೊಂಡು ನಾವು ಅರೇಸ್ ಡ್ರಾ ಮಾಡಬಹುದು. ಮುಗಿಸಿದೆ ನಾನು ಅದನ್ನು ಲಾಸ್ಟ್ ಅಂತ ಹೇಳಿದೆ. ಯಾಕಂದ್ರೆ ನಾನು ಅದಕ್ಕಾಗಿ ನಿಮ್ಗೆ ಶಾರ್ಟ್ಕಟ್ ಆಗಿ ಎಲ್ಲಾನು ಹೇಳಲಿಕ್ಕೆ ಇಷ್ಟು ಸ್ಪೀಡ್ ಆಗಿ ಜಸ್ಟ್ ನಾನು ಸ್ವಲ್ಪ